ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಕ್ಕೆ ಮೈಸೂರು ಭಾಗದವರು ಯಾರ್ಯಾರ ಹೆಸರು ಬರ್ತಾ ಇದೆಯಪ್ಪ ಅಂತಂದ್ರೆ ಆರ್ ಸರಿ ಗೆದ್ದಿರುವಂತ ತನ್ವೀರ್ ಸೇಠ್ ಅವರ ಹೆಸರಿಲ್ಲ, ವೆಂಕಟೇಶ್ ಅವರ ಹೆಸರಿಲ್ಲ, ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಮತ್ತು ಧ್ರುವನಾರಾಯಣ್ ಸಾಹೇಬರು ನಮ್ಮ ನಗಲಿದ ನಂತರ ದಲಿತರ ಏಕಮಾತ್ರ ಧ್ವನಿಯಾಗಿರುವಂತ ಡಾಕ್ಟರ್ ಮಹದೇವಪ್ಪನವರ ಹೆಸರು ಇಲ್ಲ. ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅಂತ ಏನು ಹೋರಾಟ ಮಾಡ್ಕೊಂಡ್ ಅದರಲ್ಲಿ ಅಲ್ಪಸಂಖ್ಯಾತನೂ ಇಲ್ಲ, ದಲಿತನೂ ಇಲ್ಲ, ಹಿಂದುಳಿದನೂ ಇಲ್ಲ ಮೈಸೂರು ಜಿಲ್ಲೆನಲ್ಲಿ. ಇದು ನೋಡಿ ನನಗೆ ಆಶ್ಚರ್ಯವಾಯಿತು. 2016ರಲ್ಲಿ ತನ್ನ ಮಗನನ್ನ ಮಂತ್ರಿ ಮಾಡಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲ್ಯಾಣ ಕರ್ನಾಟಕ ಕಲಬುರಗಿನಲ್ಲಿದ್ದಂತಹ ಮಾಲಿಕೆಯ ಗುತ್ತೇದಾರ್ ಇರ್ಬೋದು, ಬಾಬುರಾವ್ ಚಿಂಚನ್ಸೂರ್ ಇರ್ಬೋದು, ಮಾಲಕರೆಡ್ಡಿ ಇರ್ಬೋದು, ಉಮೇಶ್ ಜಾಧವ್ ಇರ್ಬೋದು, ಕಮರುಲ್ಲಾ ಇಸ್ಲಾಂ ಇರ್ಬೋದು, ಅಜಯ್ ಸಿಂಗ್ ಇರ್ಬೋದು, ಹೀಗೆ ಸಾಲು ಸಾಲು ಕಾಂಗ್ರೆಸ್ ನಾಯಕರುಗಳನ್ನ ಅವರ ರಾಜಕೀಯವನ್ನ ಮುಗಿಸ್ಬಿಟ್ಟು ಪ್ರಿಯಾಂಕಾ ಖರ್ಗೆಯನ್ನ ತನ್ನ ಮಗನನ್ನ ಮಂತ್ರಿ ಮಾಡ್ಕೊಂಡ್ರು. ಸಿದ್ದರಾಮಯ್ಯನವ್ರ ಕಥೆನೂ ಹಾಗೆ ಆಯ್ತು. 2006ರಲ್ಲಿ ತಾವು ಅಹಿಂದವನ್ನ ಕಟ್ಕೊಂಡು ಜೆಡಿಎಸ್ ಇಂದ ದೂರ ಹೋಗ್ಬೇಕಾದ್ರೆ ತಮ್ಮ ಜೊತೆಯಲ್ಲಿದ್ದಂತಹ ಡಾಕ್ಟರ್ ಮಹದೇವಪ್ಪನವರು, ವೆಂಕಟೇಶ್ ಅವರು ಎಲ್ಲರನ್ನೂ ಬಿಟ್ಟೇ ಬಿಟ್ರು. ಅಲ್ಪಸಂಖ್ಯಾತರು ಅದು ಇದು ಅಂತ ಹೇಳಿ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ನಾನು ಅವ್ರ ಪರವಾಗಿದ್ದೀನಿ, ನಾನು ಉದ್ಧಾರಕ, ನಾನು ಮಸಿಯಾ ಅಂತ ಹೇಳ್ಕೊಳ್ತಾ ಇದ್ರು. 6 ಸರಿ ಗೆದ್ದಿದ್ದಾರೆ ತನ್ವೀರ್ ಸೇಠ್ ಸತತವಾಗಿ. ಒಬ್ಬ ಡೀಸೆಂಟ್ ಮನುಷ್ಯ, ಎಲ್ಲಾ ಜಾತಿ ಧರ್ಮದವರಿಗೂ ಕೂಡ ಸಲ್ಲುವಂತ ಮನುಷ್ಯ. ನಮ್ಮವರ ಚಿಂತನೆಗಳ ಬದಲಾಗಿರ್ಬೋದು, ಆದರೆ ಮೈಸೂರಿನಲ್ಲಿ ಸಭ್ಯ ರಾಜಕಾರಣ ಮಾಡೋದ್ರಲ್ಲಿ ತನ್ವೀರ್ ಸೇಠ್ ಅವ್ರನ್ನ ನಾವು ನೆನಪು ಮಾಡ್ಕೊಳ್ಳೇಬೇಕು ಅಂತ. ತನ್ವೀರ್ ಸೇಠ್ ಅವ್ರಿಗೆ ಅವಕಾಶನೇ ಇಲ್ಲ. ಇವ್ರ ಜೊತೆ ಜೆಡಿಎಸ್ ಬಿಟ್ಟು ಹೋದಂತ ಡಾಕ್ಟರ್ ಮಹದೇವಪ್ಪನವರಿಗೂ ಇಲ್ಲ, ವೆಂಕಟೇಶ್ ಅಣ್ಣಂಗೂ ಇಲ್ಲ. ಡಾಕ್ಟರ್ ಮಹದೇವಪ್ಪನವರು ಇರೋರೊಬ್ಬರೇ ದಲಿತರ ಧ್ವನಿ ಇಲ್ಲಿ. ನಿಮ್ ಜೊತೆ ಸದಾ ಸ್ನೇಹನೂ ಇಟ್ಕೊಂಡಿದ್ದಾರೆ, ನಿಮ್ಮ ರಾಜಕೀಯ ಏಳು ಬೇಳೆಗಳ ಜೊತೆನೂ ಕೂಡ ಹೆಗಲು ಕೊಟ್ಟಿದ್ದಾರೆ. ಡಾಕ್ಟರ್ ಮಹದೇವಪ್ಪನವರು ಏನ್ ತಪ್ಪು ಮಾಡಿರೋ? ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಮಗನಿಗೆ ಪಟ್ಟ ಕಟ್ಟೋದಕ್ಕೋಸ್ಕರ ಹಾಗೆ ಸಾಲು ಸಾಲು ನಾಯಕರುಗಳನ್ನ ಮುಗಿಸಿದ್ರು. ನಿಮ್ಮ ಮಗನ ತಲೆ ಮೇಲಿರುವಂತ ಕಿರೀಟ ಅವರೊಬ್ಬನ ತಲೆ ಮೇಲೆ ಇರಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನಿಮ್ಮ ಜೊತೆ ಬಂದಂತ ಇಷ್ಟು ವರ್ಷ ಹೆಗಲು ಕೊಟ್ಟಂತ ಮಹದೇವಪ್ಪನವರು, ವೆಂಕಟೇಶ್ ಅವರು ಯಾರು ಬೇಡ ಅಂತ ಸೈಡ್ಗೆ ಹಾಕಿದ್ರಿ. ತನ್ವೀರ್ ಸೇಠ್ ಅವ್ರು ಬಂದ್ರೆ ಸೀನಿಯರ್ ಮೋಸ್ಟ್ ಇದಾರೆ, ಎಲ್ಲ ಸಲ್ಲುವಂತ ವ್ಯಕ್ತಿ, ಅವರು ಮಂತ್ರಿ ಆಗ್ಬಿಟ್ರೆ ಮಗನ ಕಿರೀಟಕ್ಕೆ ಎಲ್ಲಿ ಧಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ತನ್ವೀರ್ ಸೇಠ್ ಅವ್ರನ್ನ ಸೈಡ್ಗೆ ಹಾಕಿರಿ. ಏನ್ ಸಿದ್ದರಾಮಯ್ಯನವ್ರೆ? ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ ಇವೆಲ್ಲ ನಿಮ್ಮ ಅಹಿಂದ ಅನ್ನೋದಿದೆಯಲ್ಲ, ಇಲ್ಲಿವರೆಗೂ ನೀವು ಮಾಡ್ಕೊಂಡು ಬಂದಿದ್ದು ಅವರ ಶ್ರೇಯೋಭಿವೃದ್ಧಿ ಕೆಲಸ ಅಲ್ಲ. ನಿಮ್ಮ ರಾಜಕಾರಣಕ್ಕೆ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ನೀವು ಅವ್ರನ್ನ ಬಳಕೆನ ಮಾಡ್ಕೊಂಡು ಬಂದ್ರಿ. ಇದು ನೀವು ಕನ್ವೀನಿಯಂಟ್ ಪಾಲಿಟಿಕ್ಸ್ ಮಾಡಿರೋ ಹೊರತು ಅವ್ರ ಬಗ್ಗೆ ನೈಜ ಕಾಳಜಿ ಇಲ್ಲ ಅನ್ನೋದು ಇದರಲ್ಲಿ ಬಹಳ ಸ್ಪಷ್ಟವಾಗಿದೆ. ಹಾಗೆ ನಿಮ್ಮ ಮಗನ ತಲೆ ಮೇಲೆ ಅಷ್ಟೇ ಕಿರೀಟ ಇರಬೇಕು ಅನ್ನೋ ಕಾರಣಕ್ಕೆ ಇವ್ರನ್ನೆಲ್ಲರನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರನೇ ಬದಿಗೆ ಹಾಕಿದಿರಿ ಅನ್ನೋದು ಕೂಡ ಇದರಿಂದ ಬಹಳ ಸ್ಪಷ್ಟವಾಗ್ತಾ ಇದೆ. ನಾನು ಸಿದ್ದರಾಮಯ್ಯ ಸಾಹೇಬ್ರಿಂದ ಖಂಡಿತ ಇದನ್ನು ನಿರೀಕ್ಷೆ ಮಾಡಲಿಲ್ಲ. ಏನ್ ಸಿದ್ದರಾಮಯ್ಯ ಸಾಹೇಬ್ರೆ, ವಂಶ ಪಾರಂಪರ್ಯ, ಕೌಟುಂಬಿಕ ರಾಜಕಾರಣ ಎಲ್ಲಾದ್ರ ಬಗ್ಗೆ ಮಾತಾಡಿ ನೀವಿವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಂತ ನೈತಿಕತೆಯನ್ನ 14 ಸೈಡ್ ತಗೊಂಡು ಕಳ್ಕೊಂಡ್ರಿ. ಇನ್ನು ವಂಶ ಪಾರಂಪರ್ಯದ ಬಗ್ಗೆ ಮಾತಾಡ್ಲಿಕ್ಕೆ, ಇನ್ಯಾರ್ಯಾರ್ದೋ ಕುಟುಂಬದ ಬಗ್ಗೆ ಮಾತಾಡ್ಲಿಕ್ಕೆ ಮಗನ ತಲೆ ಮೇಲೆ ಅಷ್ಟೇ ಕಿರೀಟನಿಟ್ಟು ಉಳಿದವ್ರನ್ನ ಮುಗಿಸಿ ಅದನ್ನು ಕಳ್ಕೊಂಡ್ರಿ. ನೀವು ಕುರ್ಚಿ ಕಳ್ಕೊಂಡ್ರಿ, ಅದನ್ನ ನಿಮ್ ನೈತಿಕತೆನೂ ಈ ರೀತಿ ಎಲ್ಲಾ ರೀತಿಯಲ್ಲೂ ಕಳ್ಕೊಳ್ತೀರಿ ಅಂತ ನಾನು ನಿಮ್ಮನ್ನು ನಿರೀಕ್ಷೆ ಮಾಡಿರ್ಲಿಲ್ಲ ಸರ್. ವೈಯಕ್ತಿಕವಾಗಿ ನನಗೆ ನಿಮ್ ಬಗ್ಗೆ ನಿಜವಾಗ್ಲೂ ಕೂಡ ನಿರಾಸೆ ಆಗಿದೆ. ನೀವು ಒಂದು ಮೇಲ್ಪಂಕ್ತಿ ಹಾಕೊಡ್ತೀರಿ ಅಂತ ಅನ್ಕೊಂಡಿದ್ದೆ ನಾನು. ನೀವು ಯಾವ ವಿಷಯದಲ್ಲೂ ಕೂಡ ಮೇಲ್ಪಂಕ್ತಿ ಹಾಕೊಡ್ಲಿಲ್ಲ. ನಿಮ್ಮ ರಾಜಕೀಯನೂ ಮುಗಿತ್ತು. ನೀವು ಯಾವ ಆದರ್ಶಗಳ ಬಗ್ಗೆ ಮಾತಾಡ್ತಿದ್ರಿ ಅದಕ್ಕೂ ಕೂಡ ನೀವು ತಿಲಾಂಜಲಿ ಇಟ್ಟಿದ್ದೀರಿ ಅನ್ನೋದು ಇದರಲ್ಲಿ ಸ್ಪಷ್ಟವಾಗುತ್ತೆ.